ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವರ್ಷಕ್ಕೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ರವೆಯಲ್ಲಿ ಮಸಾಲೆ ಇಡ್ಲಿ ಮಾಡೋವಂಥದ್ದು. ಒಂದು ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದಾದಮೇಲೆ ಕರ್ಬೇವಿನ ಸೊಪ್ಪು ಇದ್ದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಕೆ ಜಿ ರವೆ ತೊಗೊಳ್ಳಿ. ಅರ್ಧ ಕೆ ಜಿ ರವೆ ತೊಗೊಂಡ್ರೆ ಒಂದು 10 to 15 ಇಡ್ಲಿ ಆಗುತ್ತೆ, ತಟ್ಟೆ ಇಡ್ಲಿ. ಇದನ್ನ ಗುಂಡು ಇಡ್ಲಿಯಾಗೂ ಮಾಡ್ಕೋಬೋದು. ಸೊ ಅದರಲ್ಲಿ ನಾನು ತಗೊಂಡಿರೋ ಬೌಲಲ್ಲಿ 1.5 ಬೌಲಷ್ಟು ರವೆ ಆಯಿತು. ಅದನ್ನು ಚೆನ್ನಾಗಿ ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೊಸರು ಇರಬೇಕು. ನಾವೆಷ್ಟು ರವೆ ತೊಗೊಂಡಿರ್ತೀವಿ ಅಷ್ಟು ಮೊಸರು ಬೇಕು. ನಾನು 1.5 ಕಪ್ಪು ರವೆಗೆ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಮೇಯ್ನ್ ಏನು ಅಂತಂದರೆ ಈ ಥರ ಹುರ್ಕೊಂಡಾದ್ಮೇಲೆ ರವೆನ ತಣ್ಣಗಾಕ್ಬಿಟ್ಟಿರಬೇಕು. ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಮೊಸರು ಹಾಕ್ಬಿಟ್ರೆ. ಸೊ ನಾನು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸು ತಣ್ಣಗಾಕ್ಬಿಟ್ಟಿದ್ದೆ. ಫುಲ್ಲು ತಣ್ಣಗಾದ್ಮೇಲೆ ಬೇರೆ ಬೌಲಿಗೆ ಹಾಕ್ಕೊಂಡು ಈ ರವೆ ಮಿಕ್ಸ್ ಮಾಡಿರೋಂಥ ರವೆ ಎಲ್ಲ ಬೇರೆ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಈಗ 1.5 ರವೆ ತೊಗೊಂಡಿದ್ದೆ ಅಲ್ವ, 1.5 ಕಪ್ಪಷ್ಟು ನಾನು 1 ಕಪ್ಪಷ್ಟು ಫುಲ್ ಬೌಲು ಮೊಸರು ಹಾಕ್ಕೊಂಡು ಇನ್ನೊಂದು ಬೌಲಷ್ಟು ನೀರು ತೊಗೊತಾ ಇದ್ದೀನಿ. ಎರಡನ್ನೂ ಹಾಕಿ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಬೌಲ್ ಮೊಸರು, 1 ಬೌಲ್ ವಾಟರ್ ಹಾಕಿ ಸ್ವಲ್ಪ ನೀರು ಹಾಕಿ, ನೀರು ಹಾಕ್ಬಿಟ್ರೆ ತೀರಾ ಇಡ್ಲಿ ಕಲ್ಸ್ಕೊಂಬಿಡುತ್ತೆ. ಸೊ ಅದರಿಂದ ಫಸ್ಟು ಚೆನ್ನಾಗಿ ಮೊಸರಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಅದ್ರ ಜೊತೆನೇ ಸ್ವಲ್ಪ ಉಪ್ಪು ಮತ್ತು ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಹದವಾಗಿ ಮಿಕ್ಸ್ ಮಾಡಿ ಒಂದು 15 to 30 ಮಿನಿಟ್ಸು ನೆನೆಯೋಕ್ಕೆ ಬಿಡಬೇಕು ರವೆನ. ರವೆ ನೆಂದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಕ್ಯಾರೆಟು ಚೆನ್ನಾಗಿ ತೊಳ್ಕೊಂಡು ತುರ್ದ್ಕೊಂಡು ಮಡಿಕೊಂಡಿದ್ದೆ, ಒಂದು ಕ್ಯಾರೆಟು, ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಇಟ್ಕೊಂಡಿದ್ದೆ. ಸೊ ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಅರ್ಧ ಗಂಟೆ ಆದಮೇಲೆ ಸೋಡಾನ ನಾನು ಈಗ ಯಾವಾಗ ಇಡ್ಲಿ ಬಿಡ್ತಾ ಇರ್ತೀನಿ ಆವಾಗ ಸೋಡಾನ ಹಾಕ್ಕೊಂಡೆ. ಒಂದು ಕಾಲು ಚಮಚಗಿಂತ ಸ್ವಲ್ಪ ಕಡಿಮೆ ಅಷ್ಟು ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಆ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡೆ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಡ್ಲಿ ಹಂಗೆ ಗಂಟಾಗಿಬಿಡುತ್ತೆ, ರವೆ ಅಲ್ವಾ, ಸೊ ಗಂಟಾಗಿ ಸಿಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಇಡ್ಲಿನಾರ ಬಿಟ್ಕೋಬೋದು, ಗುಂಡು ಇಡ್ಲಿನಾದ್ರೂ ಬಿಟ್ಕೋಬೋದು. ಈಗ ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದರೆ ಬೇಜಾರಾಗು, ಮತ್ತು ಉಪ್ಪಿಟ್ಟು ಕೆಲವೊಬ್ರು ತಿನ್ನಲ್ಲ, ಅಂಥವ್ರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ತಟ್ಟೆ ಇಡ್ಲಿನೇ ಬಿಟ್ಕೊಂಡಿದ್ದೆ, ನೀವು ಗುಂಡು ಇಡ್ಲಿನೂ ಸಹ ಬಿಟ್ಕೋಬೋದು. ಏನಂದರೆ ಒಂದು ತಟ್ಟೆ ಇಡ್ಲಿ ತೊಗೊಂಡು ಕ್ಲೀನಾಗಿ ಒಂದು ಕವರ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಲ್ ಮಿಕ್ಸ್ ಮಾಡಿಬಿಟ್ಟು ಒಂದು ಸೌಟು ಅಥವಾ 1/4 ಸೌಟು ಬಿಟ್ಕೊಂಡ್ರೆ ಸಾಕು, ಇಡ್ಲಿ ರೆಡಿ ಆಗುತ್ತೆ. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರವೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಡ್ಲಿನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.